ನಮಸ್ಕಾರ. ನಮ್ಮ ಸುತ್ತಮುತ್ತ ಎಷ್ಟೋ ಜನ ದುಡ್ಡಿನ ವಿಚಾರವಾಗಿ ಮಾತಾಡೋದನ್ನು ತುಂಬ ಕಷ್ಟಪಡ್ತಾರೆ. ತುಂಬ ಅವರಿಗೊಂಥರ ಮುಜುಗರ ದುಡ್ಡಿನ ವಿಷಯ ಮಾತಾಡೋದಕ್ಕೆ. ಯಾವುದೇ ವ್ಯವಹಾರ ಆಗಲಿ, ಏನೇ ಒಂದು ವ್ಯಾಪಾರದಲ್ಲಾಗಲಿ ಅಥವಾ ಸಂಬಂಧಿಗಳ ಮಧ್ಯೆ ಆಗಲಿ ದುಡ್ಡಿನ ವಿಚಾರ ಮಾತಾಡೋದಂದರೆ ಸ್ವಲ್ಪ ಅವರಿಗೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಸಂಬಂಧಗಳನ್ನು ಹದಗೆಡಿಸೋಕ್ಕೆ ಬಹಳ ದೊಡ್ಡ ಕಾರಣ ಆಗ್ಬೋದಾದಂಥದ್ದು ದುಡ್ಡೇ. ಜೀವನದಲ್ಲಿ ಯಾವಾಗಲೂ ದುಡ್ಡಿನ ವ್ಯವಹಾರನ ಮೊದಲು ಮಾತಾಡ್ಕೊಂಡ್ಬಿಡ್ಬೇಕು. ಸ್ಪಷ್ಟತೆ ಇರಬೇಕು ದುಡ್ಡಿನ ವ್ಯವಹಾರದ ಬಗ್ಗೆ. ಇದೊಂದು ಪಾಠನ ನಾವು ಬಹಳ ಮುಂಚೆ ಜೀವನದಲ್ಲಿ ಕಲ್ತ್ಕೊಂಡ್ಬಿಟ್ವಿ ಅಂದರೆ ಮುಂದೆ ಬರೋ ಎಷ್ಟೋ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ನಾನು ಬಹಳ ಮುಂಚೆ ಜೀವನದಲ್ಲಿ ಇದನ್ನು ಕಲ್ತ್ಬಿಟ್ಟೆ. ಅಂದರೆ ನಾನು ಬೆಳೆದು ಬಂದ ರೀತಿ ಹೆಂಗಿತ್ತು, ನಾನು ಮಾಡಿದ ಕೆಲಸಗಳು ಹಾಗಿತ್ತು, ಅದೆಲ್ಲ ನನಗೆ ಸಪೋರ್ಟಿವ್ ಆಗಿತ್ತು. ಪಾಯಿಂಟ್ ಏನಂದರೆ, ಒಂದು ಚಿಕ್ಕ ವಿಷಯ ಇರ್ಬೋದು, ಅದರಲ್ಲೂ ಈಗಿನ ಕಾಲದಲ್ಲಿ ಜನಗಳಿಗೆ ಇರೋ ಈಗೋಗಳಲ್ಲಿ, ಜನಗಳಿಗಿರೋ ಅವರವರ ರಿಸರ್ವೇಷನ್ಗಳಲ್ಲಿ ತುಂಬ ತುಂಬ ಮುಖ್ಯ ದುಡ್ಡಿನ ವಿಷಯನ ಸ್ಪಷ್ಟತೆಯಿಂದ ಮುಂಚೆನೇ ಮಾತಾಡ್ಕೊಂಬಿಡೋದು. ಒಂದು ಸಣ್ಣ ವಿಷಯ, ಈಗ ಎರಡು ಸಂಸಾರಗಳು ಸೇರಿ ಒಂದೆಲ್ಲೋ ಆಚೆ ಕಡೆ ಊಟಕ್ಕೆ ಹೋಗ್ತಾರೆ. ಬಹಳ ಮುಖ್ಯ, ದುಡ್ಡು ಯಾರು ಕೊಡ್ತಾರೆ ಅಂತ ಮುಂಚೆನೇ ಮಾತಾಡಿಕೊಂಡು ಅದರ ಸ್ಪಷ್ಟತೆ ಇರೋದು. ಈಗ ಡಚಿನ್ ಸಿಸ್ಟಮ್ ಅಂತ ಇರುತ್ತಂದರೆ ಬಿಲ್ ಬರೋದನ್ನು ಈಕ್ವಲ್ ಶೇರ್ ಮಾಡ್ಕೋತೀವಿ ಅಂತ, ಆ ಥರನೋ ಅಥವಾ ನಾನು ಕೊಡಿಸ್ತೀನಿ ಅಂತನೋ ಇಲ್ಲ ಅವ್ರು ಕೊಡಿಸ್ತಾರೆ ಅಂತ ಅದರ ಸ್ಪಷ್ಟತೆ ಇರಬೇಕು. ಅಲ್ಲಿ ಹೋದ್ಮೇಲೆ ಒದ್ದಾಡೋದು, ಅಲ್ಲಿ ಹೋದ್ಮೇಲೆ ಯಾವ ಅನ್ನೋದು, ಇದು ಮಾಡೋದ್ರಿಂದ ಆ ಸಂಬಂಧ ಹದಗೆಡಕ್ಕೆ ಶುರುವಾಗುತ್ತೆ. ಸ್ನೇಹಿತರ ಮಧ್ಯೆ, ಸಹ ಉದ್ಯೋಗಿಗಳ ಮಧ್ಯೆ ಇದೆಲ್ಲ ಬಹಳ ಮುಖ್ಯ. ಇದನ್ನು ನೀವು ಇನ್ನೂ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಆದಷ್ಟು ಬೇಗ ಅಳವಡಿಸ್ಕೊಳ್ಳಿ. ಧೈರ್ಯವಾಗಿ, ಸ್ಪಷ್ಟತೆಯಿಂದ, ನಿಖರತೆಯಿಂದ ದುಡ್ಡಿನ ವಿಚಾರನ ಮೊದಲೇ ಮಾತಾಡ್ಕೊಂಡ್ಬಿಡ್ಬೇಕು. ಇದು ಸ್ನೇಹಿತರ ಮಧ್ಯೆ ಇರ್ಬೋದು, ಸಂಸಾರದ ಸ್ವಂತದವರ ಮಧ್ಯೆ ಇರ್ಬೋದು, ಅಥವಾ ಸಹೋದ್ಯೋಗಿಗಳ ಮಧ್ಯೆ ಇರ್ಬೋದು, ಅಥವಾ ಗುರುತು ಪರಿಚಯ ಇಲ್ಲದೆಲ್ಲರ ಜೊತೆನೂ ವ್ಯವಹಾರ ಮಾಡ್ತಾ ಇರ್ಬೋದು. ನೀವು ಯಾವುದೋ ಒಬ್ಬರು ಏನೋ ಒಂದು ವಸ್ತು ಖರೀದಿ ಮಾಡ್ತಾ ಇರ್ಬೋದು. ಮುಂಚೆನೇ ಮಾತಾಡ್ಕೊಂಬಿಡ್ಬೇಕು. ನಾನು ಎಷ್ಟು ಕೊಡಬೇಕು, ನನಗೇನು ಸಿಗುತ್ತೆ, ಇತರೆ ಒಂದು ಸಲ ವ್ಯವಹಾರ ಆದಮೇಲೆ ಕೆಲಸ ಕೆಡುತ್ತೆ. ನಾನು ಇದೇ ಒಂದು ಪಾಠನ ನನ್ನ ವ್ಯಾಪಾರದಲ್ಲೂ ಅಳವಡಿಸ್ಕೊಂಡಿದ್ದೀನಿ. ನನ್ನ ಗ್ರಾಹಕರಿಗೆ ನಾನು ಮುಂಚೆನೇ ಬಹಳ ಸ್ಪಷ್ಟತೆಯಿಂದ ಹೇಳಿಬಿಡ್ತೀನಿ. ಸೊ ನಂದು ಫೋಟೋಗ್ರಫಿ ಬಿಸ್ನೆಸ್ ಒಂದು ಬಿಸ್ನೆಸ್ ಇದೆ, ಅದರಲ್ಲೂ ಹಾಗೇ ನೀವು ಎಷ್ಟು ಕೊಡಬೇಕಾಗುತ್ತೆ, ಯಾವಾಗ ಕೊಡಬೇಕಾಗುತ್ತೆ, ಹಾಗೂ ನಿಮಗೆ ಏನೇನು ಸಿಗುತ್ತೆ, ಏನೇನು ಸಿಗಲ್ಲ, ಇದಿಷ್ಟನ್ನು ಬಹಳ ಸ್ಪಷ್ಟತೆಯಿಂದ ನಮ್ಮ ಗ್ರಾಹಕರಿಗೆ ಮುಂಚೆನೇ ತಿಳಿಸ್ಬಿಡ್ತೀವಿ. ಇದು ನನ್ನ ಉದಾಹರಣೆ. ಹಾಗೆ ಈ ವಿಚಾರ ಬಂದಾಗ ನಿಮಗೆ ಚಿಕ್ಕ ಇನ್ನು ಈಗ ಫಾರ್ ಎಕ್ಸಾಂಪಲ್ 2 ಅಥವಾ 3 ಜನ ಸೇರಿ ಒಟ್ಟಿಗೆ ಎಲ್ಲೋ ಟ್ರಿಪ್ ಹೊರಟಿರ್ತೀವಿ. ಬಹಳ ಮುಖ್ಯ ಖರ್ಚುಗಳು ಹೇಗೆ, ಯಾರು ಲೆಕ್ಕ ಇಟ್ಕೋತೀವಿ, ಯಾರು ಖರ್ಚು ಮಾಡ್ತಾರೆ ಮೊದಲಿಗೆ, ಆಮೇಲೆ ಹೇಗೆ ಅದನ್ನು ಹಂಚ್ಕೋತೀವಿ, ಆಮೇಲೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡಬೇಕು. ಯಾವಾಗ ನಮ್ಮ ಲೆಕ್ಕ ಸರಿಯಾಗಿರುತ್ತೋ ಆವಾಗ ಸಂಬಂಧಗಳು ಸರಿಯಾಗಿರುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ಇದು ಬಹಳ 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 ಮುಖ್ಯ. ಮನೆಯ ಚಿಕ್ಕ ವ್ಯವಹಾರ ಇರಲಿ ರೀ, ಈವನ್ ಅಪ್ಪ ಅಮ್ಮ 2 ಮಕ್ಕಳು ಅಥವಾ ತುಂಬ ಸಂಸಾರ, ಈ ಥರ ಏನೇ ಇದ್ರೂ ಎಷ್ಟೋ ಸಲ ನೋಡಿರ್ತೀವಿ ನಾವು. ನಿಧಾನಕ್ಕೆ ಬರ್ತಾ ಅವ್ರ ಸಂಬಳ ಜಾಸ್ತಿ ಕೊಡ್ತಾ ಇದ್ದಾರೆ, ಇವ್ರ ಸಂಬಳ ಕಮ್ಮಿ ಕೊಡ್ತಾ ಇದ್ದಾರೆ, ಇವ್ರಿಗೆ ಶಕ್ತಿ ಇದೆ, ಇವ್ರಿಗೆ ಶಕ್ತಿ ಇಲ್ಲ, ಎಷ್ಟೊಂದು ಮನೆಯಲ್ಲೇ ಒಬ್ರಿಗೆ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಈವನ್ ಗಂಡ ಹೆಂಡ್ತಿನಲ್ಲೇ ನೀನೆಷ್ಟು ಕೊಡ್ತಾ ಇದೆಯಾ, ನಾನು ಎಷ್ಟು ಕೊಡ್ತಾ ಇದ್ದೀನಿ, ನಂದಿದು ಎಷ್ಟೊಂದು ಮನಸ್ತಾಪಗಳು, ವ್ಯತ್ಯಾಸಗಳು, ಜಗಳಗಳು ಶುರು ಆಗಿಬಿಡ್ತವೆ. ಹಾಗಾಗಿ ಒಮ್ಮೆ ಕೂತು ಏನೇ ವ್ಯವಹಾರ ಅಥವಾ ಏನೇ ಒಂದು ಶುರು ಮಾಡಲಿಕ್ಕಿಂತ ಮುಂಚೆ ಕೂತು ದುಡ್ಡಿನ ವಿಚಾರನ ಚಾಕಚಕ್ಕಾಗಿ ಕ್ಲೀನಾಗಿ ಬರೆದಿಟ್ಬಿಡ್ಬೇಕು ಒಂದು ಹತ್ರ. ಆಮೇಲೆ ಇನ್ನೊಂದು, ಏನೇ ವ್ಯವಹಾರ ಮಾಡಿದ್ರೂ ಅದನ್ನು ದಾಖಲೆ ಮಾಡೋದು ಬಹಳ ಮುಖ್ಯ.
ಡಾಕ್ಯುಮೆಂಟೇಷನ್ ಅಂತ ಏನು ಕರಿತೀವಿ. ನೀವು ದಾಖಲೆ ಮಾಡಲಿಕ್ಕೆ SMS ಅಲ್ಲಿ ಕಳಿಸ್ಬೋದು, ವಾಟ್ಸಪ್ ಮಾಡ್ಬೋದು, ಅಥವಾ ಒಂದು ಬರೆಸ್ಕೊಂಡು ಸೈನ್ ತಗೋಬೋದು. ಇದೆಲ್ಲ ಮೊದಲಿಗೆ ಬಹಳ ಸಣ್ಣ ವಿಷಯ ಅಂತ ಅನ್ನಿಸ್ಬೋದು, ಆದರೆ ನಿಮಗೆ ಜೀವನದಲ್ಲಿ ಬಹಳ ಉಪಯೋಗಕಾರಿ. ನಾನು ಸಾಲ ಕೊಡೋ ವಿಚಾರ ಮಾತಾಡ್ತಿಲ್ಲ, ಅದೊಂದು ದೊಡ್ಡ ಸಬ್ಜೆಕ್ಟ್, ಅದನ್ನು ಬೇಕಾದ್ರೆ ಇನ್ನೊಂದರಲ್ಲಿ ಕವರ್ ಮಾಡ್ತೀವಿ. ಸಾಲದ ವಿಚಾರ ಮಾತಾಡ್ತಾ ಇಲ್ಲ, ಹೇಳ್ತಾ ಇರೋದು ಮನೆ ಒಳಗಡೆ ನಡೆಯುವಂಥ ವ್ಯವಹಾರಗಳು. ಈಗ ನಾವು ಯಾರಿಗೋ ಏನೋ ಒಂದು ಕೊಟ್ಟಿರ್ತೀವಿ, ತೊಗೊಂಡಿರ್ತೀವಿ, ಮನೆಯಲ್ಲಿ ಚಿಕ್ಕ ಪುಟ್ಟ, ನಾನು ಆಚೆಯವ್ರ ಹತ್ರ ಮಾತಾಡ್ತಾ ಇಲ್ಲ. ಅದನ್ನು ನಾವು ದಾಖಲೆ ಮಾಡಿಟ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನಾನು ನಮ್ಮ ತಾಯಿಗೇ ಯಾವಾಗಲೂ ಏನೋ ಒಂದು ದುಡ್ಡು ಕೊಟ್ಟಿದ್ರು ನಾನು ಈ ಥರ ಕೊಟ್ಟಿದ್ದೆ ಅಂತ ಒಂದು ಮೆಸೇಜು ವಾಟ್ಸಪ್ಪಲ್ಲಿ ಹಾಕಿದರೆ ನಾಳೆ ಅವರು ಮರೆಯೋಕ್ಕೆ ಅವಕಾಶ ಇರೋದಿಲ್ಲ, ನಾನೂ ಮರ್ತೋಗೋಕ್ಕೆ ಅವಕಾಶ ಇರೋದಿಲ್ಲ. ಅದು ಬಹಳ ಮುಖ್ಯ. ಈಗ ಎಷ್ಟೋ ಸಲ ನಾವು ಆಚೆ ಕಡೆಯವ್ರಿಗೆ ಏನೋ ಒಂದು ಯಾವುದೋ ಒಂದು ವಿಚಾರಕ್ಕೆ ಏನೋ ಒಂದು ಸಹಾಯ ಮಾಡಿರ್ತೀವಿ, ಅಥವಾ ನಾನು ನಿನಗೆ ದುಡ್ಡು ಕೊಡಬೇಕು, ಅಥವಾ ಎಲ್ಲೋ ಒಂದು ಹೋಗಿರ್ತೀವಿ, ಇಷ್ಟು ನಿನ್ನ ಲೆಕ್ಕ, ನೀನು ಎಷ್ಟು ದುಡ್ಡು ಕೊಡಬೇಕು, ತಕ್ಷಣ ಒಂದು ಮೆಸೇಜ್ ಹಾಕ್ಬಿಡಿ, ತಕ್ಷಣ ಒಂದು ವಾಟ್ಸಪ್ ಮೆಸೇಜೋ ಏನೋ ಒಂದು ಹಾಕ್ಬಿಡಿ. ನಾವು ಮಾತಾಡಿದಾಗೆ ನೋಡಪ್ಪ ನಿಂದು ಇಷ್ಟು ದುಡ್ಡು ಕೊಡಬೇಕು. ಆವಾಗ 10 ದಿನ ಕಳೆದ ಮೇಲೆ ಅಥವಾ ಸ್ವಲ್ಪ ದಿವಸ ಕಳೆದ ಮೇಲೆ ಅವರು ವಾಪಸ್ ಬಂದ್ಬಿಟ್ಟು, ಓ ಹೌದಾ ನಾನು ಕೊಡಬೇಕಿತ್ತಾ ಇಲ್ವಲ್ಲ ಅಂತ ಅವ್ರು ಮರೆಯೋಕ್ಕೂ ಅವಕಾಶ ಇರೋಲ್ಲ, ಮರೆತಂಗೆ ಆಡೋದಕ್ಕೂ ಅವಕಾಶ ಇರೋದಿಲ್ಲ. ಹಾಗಾಗಿ ಅದನ್ನು ದಾಖಲಿಸೋದು ಬಹಳ 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 ಮುಖ್ಯ ಆಗುತ್ತೆ. ಆಮೇಲೆ ಅತಿ ದೊಡ್ಡ ಪೆಡಂಭೂತ ಈ ವಿಷಯದಲ್ಲಿ ಅಂದರೆ ಆಸ್ತಿ ವಿಚಾರ. ಅದೊಂದು ಬಹಳ ದೊಡ್ಡ ಸಬ್ಜೆಕ್ಟು, ಬೇಕಾದ್ರೆ ಅದನ್ನು ಸಪ್ರೇಟಾಗಿ ಮಾತಾಡ್ತೀನಿ ಒಂದು ಸಲ. ಆದರೆ ಈಗಿನ ಕಾಲದ ನೀವು ಪ್ರತಿಯೊಂದು ಮನೆಯ ಜಗಳಗಳು, ಆಸ್ತಿಯ ಹೊಡೆದಾಟ ಅಥವಾ ದುಡ್ಡಿನ ಹೊಡೆದಾಟ ಎಲ್ಲ ಶುರು ಆಗೋದೇನಕ್ಕೆ ಅಂದರೆ ಮೊದಲಿಗೆ ಅದರ ಸ್ಪಷ್ಟತೆ ಇರೋದಿಲ್ಲ. ಅದು ಹೇಗೆ ಎತ್ತ ಏನು ಮಾಡ್ಬೋದು ಅದು ಬಹುಶಃ ಇನ್ನೊಂದು ಸಂಚಿಕೆನಲ್ಲಿ ಮಾತಾಡ್ತೀನಿ. ಆದರೆ ಅದೂ ಶುರು ಆಗೋದು ದುಡ್ಡಿನ ವಿಚಾರದಿಂದನೇ. ಯಾವಾಗ ಅದರ ಸ್ಪಷ್ಟತೆ ಮೊದಲಿಗೆ ಇರಲ್ವೋ ಈ ಜಗಳಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಒಬ್ರನ್ನೊಬ್ಬರು ಜೀವನದಲ್ಲಿ ಮುಖನೇ ನೋಡ್ದಲೇ ಬೇರೆ ಹೊರಟೋಗ್ತಾರೆ. ಸ್ಪಷ್ಟತೆ ಇರಬೇಕು ರೀ ಜೀವನದಲ್ಲಿ. ಸೊ ಇವತ್ತಿನ ಕಿವಿ ಮಾತೇನೆಂದರೆ, ದುಡ್ಡಿನ ವಿಚಾರ ಅಂತ ಬಂದಾಗ ಯಾರೇ ಆಗಿರಲಿ ಮೊದಲಿಗೆ ಅದರ ಸ್ಪಷ್ಟತೆಯನ್ನು ದಾಖಲಿಸಿ. ಇಷ್ಟಿಷ್ಟು ಕೊಡಬೇಕು, ಇದು ಸಿಗುತ್ತೆ, ಇದು ಸಿಗಲ್ಲ, ಸಿಗುತ್ತೆ, ಇದಾಗಿದೆ, ಏನೇ ಇದ್ರೂ ಒಂದು ದಾಖಲೆ ಮಾಡಿ ಇಟ್ಟುಬಿಡಿ. ಇದು ನಿಮಗೆ ಜೀವನ ಪೂರ್ತಿ ಬಹಳ ಉಪಯೋಗಕ್ಕೆ ಬರುತ್ತೆ. ಶುಭವಾಗಲಿ.